ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ರೆಸಿಪಿ ಶೇರ್ ಮಾಡತ್ತೀನಿ. ಎಲ್ಲರೂ ಕೂಡ ಇಷ್ಟಪಡ್ತಾರ. ಸ್ನ್ಯಾಕ್ಸ್ ಐಟಮ್ ಸಾಯಂಕಾಲ ಮಾಡ್ರಿ, ಬೆಳಿಗ್ಗೆ ಮಾಡ್ರಿ, ಮಧ್ಯಾಹ್ನ ಮಾಡ್ರಿ, ಒಬ್ಬರೇ ಇದ್ದಾಗ ಮಾಡ್ರಿ, ಸಿಕ್ಕಾಪಟ್ಟೆ ಜನ ಇದ್ದಾಗ ಮಾಡ್ರಿ. ಏನಂದ್ರೆ ಪಾನಿಪುರಿ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಪಾನಿಪುರಿ ಮಾಡಾಕತ್ತೀನಿ. ಸೊ ಕ್ವಿಕ್ಕಾಗಿ ಮನೆಯೊಳಗೆ ರುಚಿಯಾಗಿ ಯಾವ ಥರ ಮಾಡೋದಂತೇಳಿ ತೋರಿಸ್ತೀನಿ ಅಂತ ಬರ್ರಿ. ಪಾನಿಪುರಿ ಅಂದ್ರೆ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡೋರ್ವರೆಗೂ ಕೂಡ ಲೈಕ್ ಆಗ್ತದ. ಇಲ್ಲಿ ನೋಡ್ರಿ, ನಮ್ಮ ಮನೆಯಾಗ ಎಷ್ಟು ಜನ ಇರ್ತೀವಿ, ನಾವು ಎಷ್ಟು ಪ್ರಮಾಣದೊಳಗೆ ಮಾಡ್ತೀವಿ ಅದನ್ನ ನೋಡಿಕೊಂಡು ನಾವು ಮಾಡ್ಕೋತೀವಿ. ಒಂದು ದೊಡ್ಡದು ಬಟಾಟಿನ ಈಗ ನಾನು ಈ ಥರ ಲಗುಟ್ ಕುದಿತಾವ ಅಂತೇಳಿ ಈ ಥರ ಕಟ್ ಮಾಡಿ ಹಾಕಿ ನೋಡ್ರಿ. ಹಾಗೇನೆ ಇದು ಹುಣಸೆ ಹಣ್ಣು ರೀ ಫ್ರೆಂಡ್ಸ. ಸೊ ಹೊಸ ಹುಣಸೆ ಹಣ್ಣು ಇತ್ತಂದ್ರೆ ಕಲರ್ ಸ್ವಲ್ಪ ಬೆಲ್ಲದ ಕಲರ್ ಇರ್ತ್ರಿ. ಇದು ಹಳೆಯ ಹುಣಸೆ ಹಣ್ಣು, ಬಟ್ ಇದ ಮಸ್ತ್ ರುಚಿ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಎಷ್ಟು ಹಳೇದಿರ್ತು ಹುಣಸೆ ಹಣ್ಣು ಅಷ್ಟು ರುಚಿ ಆಗುತ್ತಾ. ಇದು ನಾನು ಈ ಸದ್ಯಕ್ಕೆ ಸ್ವಲ್ಪ ನೀರಿನೊಳಗೆ ತೊಳೆದು ಈಗ ನೆನೆ ಇಟ್ಟಿನ್ರಿ. ಇದ್ರದ್ದು ಕೂಡ ನಾವು ಇದು ಪಾನಿಪುರಿಗೆ ಬೇಕಾಗಿರುವಂಥ ರಸ ಮಾಡ್ಕೊಳಕ ಇದು ಒಂಚೂರು ನೆನಿಲಿ. ಈ ಥರ ಪೂರಿ ಸಿಗ್ತಾವ್ರಿ ರೆಡಿಮೇಡ. ನಾವು ಹೊರಗಡೆ ಮಾಡಿರೋದನ್ನ ತಿಂದು ಬಂದ್ವಿ ಅಂದ್ರೆ 200 ಬಿಟ್ಟು 500 ರೂಪಾಯಿ ನಾವು ಖರ್ಚು ಮಾಡಿದ್ರು ಕೂಡ ಹೊಟ್ಟೆ ತುಂಬ ತಿಂದಂಗೆ ನಮ್ಗೆ ಅನ್ಸೋದೇ ಇಲ್ಲ, ತೃಪ್ತಿ ಆಗೋದೇ ಇಲ್ಲ ಪಾನಿಪುರಿ ಎಷ್ಟು ತಿಂದ್ರೂ. ಸೊ ಇವು ನೋಡ್ರಿ ಈ ಥರ ಸಿಗ್ತಾವೆ 120 130 ರೂಪಾಯಿಗೆ ಒಂದು kg ಒಂದು ಪಾಕೆಟ್ ಸಿಗ್ತಾವ. ಆ ಥರ ತಂದು ನೀವು ಮನೆಯೊಳಗೆ ಭಾಳ ಸರಿ ಮಾಡ್ಕೊಂಡು ತಿನ್ಬೋದು. ಇವನ್ನ ಬಿಸಿ ಎಣ್ಣೆಯೊಳಗೆ ಹಾಕಿ ಕರೆದ್ರೆ ಇವು ಪುರಿ ರೆಡಿ ಆಗ್ತಾವ್ರಿ. ಇಲ್ಲಿ ಬಟಾಟಿ ಕುದ್ದ ನೋಡ್ರಿ, ಬಟಾಟಿ ತೆಗೆದು ಸೈಡಿಗೆ ಇಟ್ಟೀನಿ. ಹುಣಸೆ ಹಣ್ಣು ಏನು ನೆನೆ ಇಟ್ಟಿದ್ದು ನೋಡ್ರಿ, ಅದನ್ನೆಲ್ಲನೂ ಕಿವುಚ್ಕೊಂಡು ರಸ ತಕ್ಕೊಂಡೀನಿ ನೋಡ್ರಿ. ಈ ಥರ ಎಲ್ಲ ಕಿವುಚ್ ತಕ್ಕೊಂಡೀನಿ. ಇದಕ್ಕೆ ಈ ಸದ್ಯಕ್ಕೆ ಇಷ್ಟು ಒಂದು ಲಿಂಬೆಹಣ್ಣಿನ ಗಾತ್ರದ್ದು ಬೆಲ್ಲ ಹಾಕಾಕತ್ತೀನಿ ರೀ. ಬೆಲ್ಲ ಹಾಕಿ ಇದನ್ನು ಕುದಿಯಕ್ಕೆ ಇಡಮಂತ. ಒಂಥರ ಪಾಕದಂಗೆ ಆಗುತ್ತೆ ರೀ ಇದು. ಪಾನಿಗೆ ಮಸ್ತ್ ಆಗುತ್ತೆ ರೀ ಈ ಥರ. ಅದು ಚಲೋತ್ನಾಗ ಕುದಿಲ್ರಿ. ಹಾಗೆ ಇಲ್ಲಿ ನಾನು ಪೂರಿನೂ ಕರ್ಕೊಂಡೀನಿ, ಜೊತೆಗೆ ಹಪ್ಪಳನೂ ಕರ್ಕೊಂಡೀನಿ ರೀ, ಎಕ್ಸ್ಟ್ರಾ ಇರಲಿ ಮಕ್ಳಿಗೆ ತಿನ್ನಕ್ಕಂತೇಳಿ. ಈಗ ಮಸಾಲೆ ರೆಡಿ ಮಾಡ್ಕೊಳಮ್ರಿ. ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ರೀ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ನೀವು. ಮತ್ತು ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕ್ಕೊಂಡೀನಿ ನೋಡ್ರಿ. ಶುಂಠಿ ಒಂದು ಸಣ್ಣ 2 ಬೆಳ್ಳುಳ್ಳಿ ಅಷ್ಟು ಶುಂಠಿ, ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡೀನಿ ರೀ. ಲಾಸ್ಟಿಗೆ ಜೀರಿಗೆ ಒಂದು 2 ಚಮಚದಷ್ಟು ಜೀರಿಗೆ ಹಾಕೋತೀನಿ ರೀ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಇಲ್ಲಿ ನೋಡ್ರಿ, ಇದು ಪಾನಿಪುರಿ ಮಾಡೋದಕ್ಕೆ ನಮ್ಗೆ ಇದು ರೆಡಿ ಆಗೈತೆ ನೋಡ್ರಿ. ಬೆಲ್ಲ ಮತ್ತು ಹುಣಸೆ ಹಣ್ಣು ಎಷ್ಟು ಗಟ್ಟಿ ಆಗೈತೆ ನೋಡ್ರಿ. ಇದೆಷ್ಟು ಗಟ್ಟಿ ಆಗುತ್ತೆ ಅದು ಚೆನ್ನಾಗಿ ಬರ್ತ್ರಿ. ಇಲ್ಲಿ ನೋಡ್ರಿ, ಸ್ವಲ್ಪ ಉಸುಳಿ ಕಾಳಿದ್ದು ನೀವು ಬೇಕಾರೆ ಹಾಕೋರಿ, ಇಲ್ಲ ಸ್ಕಿಪ್ ಮಾಡಿರಿ. ಬಟಾಟಿನ ಈ ಥರ ಇದು ಮಾಡೀನಿ, ಸಣ್ಣಾಗಿ ಮಾಡಿ. ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೀನಿ, ಒಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೀನಿ. ಉಪ್ಪು ಇದನ್ನೆಲ್ಲನೂ ಸದ್ಯಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ಕಾಳು ಹಾಕೋದ್ರಿಂದ ಒಳ್ಳೇದು ನೋಡ್ರಿ ಫ್ರೆಂಡ್ಸ. ಬೇಕಿದ್ರೆ ಹಾಕೋರಿ, ನನ್ನ ಹತ್ರ ಇದು ಹಾಕಿದ್ದೀನಿ ನೋಡ್ರಿ. ಈ ಥರನಾದರೂ ಹಸಿ ಕಾಳು ಮೊಳಕೆ ಹೊಡ್ಸಿದ್ದು ಮಕ್ಕಳು ಹೊಟ್ಟೆ ಹೋಗ್ಲಿ ಅಂತೇಳಿ ಹಂಗೆ ತಿನ್ನಂದ್ರೆ ತಿನ್ನಂಗಿಲ್ರಿ ಅವರು. ಪೂರಿ ಅಂಕರು ರೆಡಿ ಆಗಿದ್ದಾವ. ಇಲ್ಲಿ ಕೂಡ ಈ ಥರ ಪೇಸ್ಟ್ ರೆಡಿ ಆಗೈತಿ. ಹಾಗೆ ಮಸಾಲನೂ ಕೂಡ ಮಸ್ತ್ ಘಮ ಅನ್ನಂಗೆ ರೆಡಿ ಆಗೈತಿ, ನೋಡ್ತಿರ್ಬೋದು ನೀವು. ಈ ಸದ್ಯಕ್ಕೆ ಪಾನಿ ಹೆಂಗೆ ಮಾಡೋದು ನೋಡೋಣ ಅಂತ ಬರ್ರಿ. ನಮಗೆ ಎಷ್ಟು ಪಾನಿ ಬೇಕಲ್ಲ ಅಷ್ಟು ನಾನು ಅಲ್ಲಿ ನೋಡ್ರಿ ಮಣ್ಣಿನ ಗಡಿಗೆ ಐತಲ್ಲ ಅದ್ರೊಳಗೆ ನೀರು ಕೋಲ್ಡ್ ಆಗಕ್ಕೆ ಇಟ್ಟಿದ್ದೆ. ಮಸ್ತ್ ಕೋಲ್ಡ್ ಆಗ್ಯಾವ್ರಿ. ಈಗ ಬೇಸಿಗೆ ಅಲ್ರಿ, ಎಷ್ಟು ನಾವು ಚಿಲ್ಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪಾನಿ ರೆಡಿ ಆಗುತ್ತಾ. ಇಲ್ಲಿ ನೋಡ್ರಿ, ಸದ್ಯಕ್ಕೆ ನಾನು ನಿಮ್ಗೆ ಇದು ಏನು ನಾವು ಪೇಸ್ಟ್ ಮಾಡ್ಕೊಂಡು ನೋಡ್ರಿ, ಈ ಪೇಸ್ಟ್ ಹಾಕ್ತೀನಿ. ಇದಕ್ಕೆ ನೋಡಿಕೊಂಡು ಖಾರ ಅದೆಲ್ಲ ನೋಡಿಕೊಂಡು ಮತ್ತು ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಬರ್ತೈತ್ರಿ. ನಾವು ಸ್ವಲ್ಪ ಸ್ಪೈಸಸ್ ಆಗಿ ತಿನ್ನೋದ್ರಿಂದ. ಸೊ ಈಗ ಇಷ್ಟು ಹಾಕ್ತೀನಿ ನಾನು. ಆಮೇಲೆ ಇದು ಹುಳಿ ಖಾರ ಕಟ್ಟಮಿಂಟ ಇಷ್ಟು ಹಾಕೋತೀನಿ ನೋಡ್ರಿ. ಇದು ಈ ಕಲರ್ ಬರ್ತೈತಿ. ಕಟ್ಟಮಿಂಟ ಹಾಕ್ಕೊಳ್ಳಿಕ್ಕಂದ್ರೆ ಗ್ರೀನ್ ಕಲರ್ದೊಳಗೆ ಪಾನಿಪುರಿ ಆಗ್ತೈತಿ. ಬಟ್ ಇದು ಕಟ್ಟಮಿಂಟ ಹಾಕೋಣ ಈ ಥರ ಆಗುತ್ತಾ. ಇದಕ್ಕೀಗ ಒಂದು ಸ್ವಲ್ಪ ಉಪ್ಪು ಬೇಕಲ್ರಿ,
ಇದಕ್ಕಿನ್ನ ಸ್ವಲ್ಪ ಉಪ್ಪು ಹಾಕೋಣ ಮತ್ತು ಭಾಳ ಏನು ಬೇಡ. ಆಲ್ರೆಡಿ ನಾವು ಈಗ ಅಲ್ಲಿ ಬಟಾಟಿ ಮಸಾಲೆ ಏನು ಮಾಡಿವಲ್ಲ ಅದಕ್ಕೆ ಉಪ್ಪು ಹಾಕ್ಕೊಂಡಿವಿ. ಮಿಕ್ಸಿ ಮಾಡೋತ್ನಾಗೂ ಉಪ್ಪು ಹಾಕ್ಕೊಂಡಿರ್ತೀವಿ. ಸುಮ್ಮನೆ ಸ್ವಲ್ಪ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳುವಂಥದ್ದು. ಕಲರ್ ನೋಡ್ರಿ ಯಾವ ಥರ ಚೇಂಜ್ ಆಯಿತು. ಟೇಸ್ಟೂ ಮಸ್ತ್ ಇರುತ್ತೆ ರೀ. ಇದಕ್ಕೆ 1-2 ಚಮಚದಷ್ಟು ಸಕ್ಕರೆ ಹಾಕೋಣಮಂತ. ಸಕ್ಕರೆ ಹಾಕ್ಕೊಂಡು ಈಗ ಎಲ್ಲನೂ ಮಸ್ತಾಗಿ ಮಿಕ್ಸ್ ಮಾಡ್ಕೊಳಮ್ರಿ. ಓಕೆ, ಒಂದ್ಸರಿ ಟೇಸ್ಟ್ ನೋಡ್ಕೊಂಬಿಡಮ್ಮ. ಪರ್ಫೆಕ್ಟ್ ಆಗೈತೆ ನೋಡ್ರಿ. ನಮಗೆ ಹೆಂಗೆ ಕಟ್ಟ ಮಿಂಟ ಬೇಕಲ್ಲ ಅದೇ ಥರನೇ ಆಗೈತಿ. ಇದಕ್ಕೆ ಇನ್ನೂ ಸ್ವಲ್ಪ ಚಿಲ್ಡ್ ಆಗ್ಬೇಕು ನೋಡ್ರಿ. ಇದು ಬರ್ಪ್ ಇಟ್ಟೀನಿ ಫ್ರಿಜ್ನಾಗ ಬರಪ್ಪ. ಸೊ ಅದನ್ನಿಷ್ಟು ಹಾಕಮ್ಮ ನೋಡ್ರಿ. ಇದನ್ನು ಹಾಕ್ಬಿಡಮ್ಮ ಚಿಲ್ಡ್ ಆಗೋ ಸಂಬಂಧ ರೀ. ಚೆನ್ನಾಗಿ ಕಲ್ಸಮಂತ್ರಿ. ನಾವೆಲ್ಲ ಕರೆಕ್ಟ್ ಉಪ್ಪು ಹುಳಿ ಖಾರ ಎಲ್ಲ ಕಟ್ಟ ಮಿಟ್ಟ ಚಲೋತ್ನಾಗ ಮಾಡಿದ್ರು ಸ್ವಲ್ಪ ಪಾನಿ ಚಿಲ್ಡ್ ಇರ್ಲಿಕ್ಕಂದ್ರೆ ಅದ್ರ ಟೇಸ್ಟೇ ಹೋದಂಗೆ ಆಗ್ಬಿಡ್ತೈದ್ರಿ. ಇದು ನೀಟಾಗಿ ಕರಗಲಿ. ಓಕೆ, ಕರಗಲ್ರಿ ಇದು. ಇಲ್ಲಿ ನೋಡ್ರಿ ಮಕ್ಕಳು ಇಲ್ಲಿ ಪೂರಿ ಏನು ಫ್ರೈ ಮಾಡಿ ಇಟ್ಟಿದ್ನಲ್ಲ ಇದ್ರೊಳಗೆ ಮಸಾಲ ರೀ, ಬಟಾಟಿ ಮಸಾಲೆ ಏನೈತಲ್ಲ ಅದನ್ನು ಪಿಲ್ಲು ನನ್ನ ಮಗ ತುಂಬಕತ್ತಾನ್ರಿ. ಇಲ್ಲಿ ಖಾರ ಬುಂದಿ ಮತ್ತು ಸಣ್ಣ ಶೇವು ನನ್ನ ಮಗಳು ಹಾಕಕತ್ತ. ಇದ್ರೊಳಗೆಲ್ಲ ಹಾಕಿ ಮ್ಯಾಗ ಈ ಥರ ಪಾನಿ ಹಾಕಿ ತಿಂತ ಇದ್ರೆ ಆಹಾ ಓಹೋ ಅನ್ಬೇಕು ನೋಡ್ರಿ ತಿಂದರ್. ಟೇಸ್ಟ್ ಅಂತೂ ಭಾರಿ ಆಗೈತ್ರಿ. ಈಗ ಇಷ್ಟು ಐಸ್ ಹಾಕಿವಿ ಮತ್ತಿಟ್ಟು ಚಿಲ್ಡ್ ಆಗೈತಿ. ಅದೇನು ಹೇಳಂಗೂ ಇಲ್ಲ ಟೇಸ್ಟ್. ಎಲ್ಲ ರೆಡಿ ಮಾಡಿದ್ವಿ ನೋಡ್ರಿ. ನಮ್ಮ ಪಕ್ಕದ ಮನೆಯಲ್ಲಿ ಅತ್ತಿ ಇದಾರ. ನಮ್ಮ ಅತ್ತಿಗೆ ಈಗ ನಮ್ಮ ಮಗಳ ಕಡೆಯಿಂದ ಪಟ್ಕನ ಬಾ ಕೊಟ್ಟು ಲೈಟಾಗಿ ಮಾಡಿದ್ದೀವಿ ನಾವು ಕೂಡ. ಸೊ ಹಾಗಾಗಿ ಲೈಟಾಗಿ ಕೊಟ್ಟು ಕಸಾಯ್ತೀನಿ ರೀ. ಹುಡುಗರು ತುಂಬಾಕತ್ತಾರ, ಅದ್ರೊಳಗೆ ಅರ್ಧಕ್ಕರ್ಧ ತಿನ್ನಾಕತ್ತಾರ ನೋಡ್ರಿ. ಎಷ್ಟಿದು ಅಷ್ಟು ಮಾಡೀನಿ. ಒಂದು ಅರ್ಧಕ್ಕರ್ಧ ಏನದು ಅಂದರೆ ಈ ಥರ ಅದು ರೀ. ಹಾಗಾಗಿ ಸ್ವಲ್ಪ ಕಡಿಮೆ ಅದು ನೋಡ್ರಿ. ಇವು ಸ್ವಲ್ಪ ಕಚ್ಚಾ ಪುರಿ ಮಾಡಕ್ಕೆ ಬರ್ತದ್ರಿ ಇವು. ಹುಡುಗರಿಗೆ ಕೊಡಂಬ್ರಿ ತಿನ್ನಕ್ಕೆ. ಇಲ್ಲಿ ನೋಡ್ರಿ ಈಗ ನಮ್ಮ ಹುಡುಗರಿಗೆ ಒಂದು ಕಾಂಪಿಟೇಷನ್ ಇಟ್ಟಿನಿ. ಪಾನಿಪುರಿ ಯಾರು ತಿಂತಾರ ಫಸ್ಟ್ ಯಾರು ತಿಂದು ಖಾಲಿ ಮಾಡ್ತಾರ ಅವರಿಗೆ ಇದೊಂದು ಕ್ರೀಮ್ ಬಿಸ್ಕಿಟ್ ಅಷ್ಟೇ. ಸ್ವಲ್ಪ ಚಟಕ್ ಮಟಕ್ ರೀ. ನಮ್ಮ ಅತ್ತೆಯರು ಜಾಯ್ನ್ ಆಗ್ಯಾರ. ಬಾ. ಓಕೆ, ಸ್ಟಾರ್ಟ್ 2 1. ಅದೇ ಅಂತೀನ್ರಿ. ಅಲ್ಲೇ ಟೈಮ್ ಅಂತ ठसगी लागत्या कशाला लाच लागली तू विन होत नाही बघ. ते फक्त बिस्किट सोड म्हणून सोडू नको. फास्ट खायचं शिक कुठलं पण. ನಾ ಅಡ್ವಾನ್ಸ್ ಅಂದಿದ್ದೀನ್ರಿ. ಯಾಕಂದ್ರೆ ಇಲ್ಲಿ ಗಿರಿಣಿ ಫಾಸ್ಟ್ ಅದ. ಇಲ್ಲಿ ಫಾಸ್ಟ್ ಅದ್ರಿ ಗಿರಿಣಿ. ಫಾಸ್ಟ್ ಆಗ್ತದ. ತೋರಿ ನೀವು ಇದಾತದ. ಏ ಮವ್ವ ಸವಳ ಬಾಯಿ ಅದ್ರಿ. ಹೋಯ್ತು ಅದು ಗುಳುಮ್. ಅದು ಬಂದದ ಕೈಯಾಗಿ. ಆಯ್ತು. ಆಕಿನ 3 ಆಗಬೇಕು. ಎಲ್ಲ ಮತ್ ಸಣ್ಣ ಆಗಿ ಒಳಗ್ ಬಿ ಹೋಯ್ತಿರೋದು. ಹೋಯ್ತು ಆಯ್ತು. ಆಯ್ತು ಏನಾರ ಆಗ್ತದ ಗೊತ್ತೇವು. ಆಯ್ತ್ರಿ. ಏ ಕರ್
ನಮ್ಮ ಪಿಲ್ಲು ಗೆದ್ದ ನೋಡ್ರಿ. ಫಾಸ್ಟ್ ಗಿರಣಿ ಬಾ ಫಾಸ್ಟ್ ಅದ್ರಿ. 100 ಸ್ಪೀಡ್ನಾಗ ಓಡ್ತದ ಗಿರಣಿ. ಇದಿನ ಕೂತದ ನೋಡ್ರಿ ಅದು 50 ಸ್ಪೀಡ್ನಾಗ. 10% ನೋಡ್ರಿ ಎಷ್ಟು ಕೈ ಅದ ನೋಡ್ರಿ. ಇಡಿಯಪ್ಪ. ಹೆಂಗದ ನೋಡ್ರಿ ಆ ಕಥ ಮುಂದ್ ಕಾಂಪಿಟೇಷನ್ ಅಟ್ಟೆ ಮಜ್ಜೆ ಕತ್ತೆ ಮಾಡಿದ್ದೀವಿ. ಅದೇ ರೀ ಮತ್ತೆ ಅದ್ರಾಗ ಕೊಟ್ಟ ಟೇಸ್ಟ್ ಮಾಡಿ ಹೇಳ್ರಿ ಹೆಂಗಾಗ್ಯದ ನೋಡ್ರಿ. ಅಪ್ಪ ಬಂದಾರ. ಅಪ್ಪನೂ ರೀ ಲಘು ಬಂದಾರೇನ್ರಿ ಇವತ್ತ? ಅದಕ್ಕೆ ಮತ್ತೆ ದಬ್ರಿ ಅಪ್ಪ ಅಂದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಪಾನಿಪುರಿ ಮಾಡೋದು ಎಷ್ಟು ಈಸಿ ಅಂತ ಹೇಳ್ಕೇಸಿ ನೀವು ಕೂಡ ಖಂಡಿತ ಒಂದ್ಸರಿ ಮಾಡ್ಕೊರಿ. ಎಲ್ಲರಿಗೂ ಮಾಡ್ಕೊಡ್ರಿ. ಟೇಸ್ಟ್ ಹೆಂಗ್ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.